ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ಜನ್ಮದಿನದ ಅಂಗವಾಗಿ ರಕ್ತದಾನ ಹಾಗೂ ಆರೋಗ್ಯ ಶಿಬಿರ. ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜನಪರ ಸೇವೆ. ವೀರಶೈವ ಲಿಂಗಾಯತ ಉದ್ಯಮಿಗಳ ಸಬಲೀಕರಣಕ್ಕೆ ವೇದಿಕೆ. ಹಾಸನದಲ್ಲಿ ಮೇ 16ರಿಂದ 2 ದಿನಗಳ ಬಿಸಿನೆಸ್ ಎಕ್ಸ್ಪೋ. ನಟ ದೊಡ್ಡಣ್ಣ ಚಾಲನೆ. ಪಾರಂಪರಿಕ ಜಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ವಿರೋಧ. 106 ವರ್ಷಗಳ ವಾಸದ ಜಾಗ ಏಕಾಏಕಿ ಸರ್ಕಾರಿ ಸ್ವತ್ತು. ಪಿಡಿಒ ಹಾಗೂ ಪೊಲೀಸರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ರಾಜ್ಯದ ಜನಪ್ರಿಯ ನಾಯಕರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ವಿವಿಧ ಜನಪರ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕರ್ತರು ನಗರದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸುವ ಮೂಲಕ ಹಾಗೂ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರಕ್ಕೆ ಚಾಲನೆ ನೀಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದರು. ಈ ವೇಳೆ ಪಕ್ಷದ ಮುಖಂಡರು ಮಾತನಾಡಿ, ನಮ್ಮ ನಾಯಕರು ಕೇವಲ ರಾಜಕೀಯ ಶಕ್ತಿಯಲ್ಲ, ಅವರು ಬಡವರ ಧ್ವನಿಯಾಗಿದ್ದಾರೆ. ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಅಧಿಕಾರಕ್ಕೆ ತರುವಲ್ಲಿ ಡಿಕೆ ಶಿವಕುಮಾರ್ ಅವರ ಶ್ರಮ ಅಪಾರ. ಭಗವಂತನ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ತಿಳಿಸಿದರು. ಅವರ ಮಾರ್ಗದರ್ಶನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಲಾಗುವುದೆಂದು ಆಶ್ರಯ ವ್ಯಕ್ತಪಡಿಸಿದರಲ್ಲದೆ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸುತ್ತಿರುವುದು ನಮಗೆ ಹೆಮ್ಮೆ ತಂದಿದೆ ಎಂದರು. ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಮತ್ತು ಆರೋಗ್ಯ ತಪಾಸಣಾ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಹಲವಾರು ಬಡ ರೋಗಿಗಳಿಗೆ ಮತ್ತು ಅವರ ಸ್ಮರಣಾರ್ಥವಾಗಿ ಅಲ್ಲಿ ಹಾಸ್ಪಿಟ್ಲಲ್ಲೂ ಕೂಡ ಹಣ್ಣು ಹಂಪಲು ಮತ್ತು ಬ್ರೆಡ್ಡನ್ನು ಹಂಚುವಂಥ ಕೆಲಸಗಳು ಅಲ್ಲೊಂದು ಕಡೆ ನಡೀತಾ ಇದೆ. ಯಾಕೆ ಅಂತೇಳಿದ್ರೆ ಈ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಪಕ್ಷವನ್ನು ಶ್ರಮದಿಂದ ಕಟ್ಟಿ ಮೇಲೆ ತಂದು ಇವತ್ತು ಅಧಿಕಾರದಲ್ಲಿ ಇರುವ ಹಾಗೆ ಮಾಡಿದ್ದಾರೆ ನಮ್ಮ ನಾಯಕರು. ಒಂದಿಲ್ಲ ಒಂದಿನ ಮುಂದೆ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಮ್ಮೆಲ್ಲರ ಆಶಯ ಕೂಡ ಆಗಿದೆ. ದಯಮಾಡಿ ಆ ಭಗವಂತನ ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕಟ್ಟಿ ಹಾಸನದಲ್ಲಿ ಒಂದು ಶಕ್ತಿಭರಿತವಾದ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿ ಮುಂದೆ ಎಲ್ಲರೂ ಕೂಡ ಯಾರೆಲ್ಲ ನಾವು ಸೋತಿದ್ವಿ ಅವ್ರ ಮುಂದಿನ ಚುನಾವಣೆಯಲ್ಲಿ ನಾವು ಎಲ್ಲರೂ ಕೂಡ ಗೆಲ್ತೀವಿ ಅವರ ಆಶೀರ್ವಾದದಲ್ಲಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಅವರ ಮಾರ್ಗದರ್ಶನ ಆಶೀರ್ವಾದ ಸದಾ ನಮ್ಮೆಲ್ಲ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಹಿರಿಯ ಕಾಂಗ್ರೆಸ್ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳನ್ನು ಒಂದೇ ಸೂರಿನಡಿ ತರುವ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಸಹಯೋಗದೊಂದಿಗೆ ಮೇ 16 ಮತ್ತು 17ರಂದು ಬೃಹತ್ ಬಿಸಿನೆಸ್ ಎಕ್ಸ್ಪೋ 2026 ಆಯೋಜಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರು ಮಾತನಾಡಿ, ನಗರದ ಅರಳಿಪೇಟೆಯ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಅವರು ನೆರವೇರಿಸಲಿದ್ದಾರೆ. ಈ ಬಾರಿಯ ಎಕ್ಸ್ಪೋ ಕೇವಲ ವ್ಯವಹಾರಕ್ಕೆ ಸೀಮಿತವಾಗದೆ ಸಮುದಾಯದ ಹಿತದೃಷ್ಟಿಯಿಂದ 16 ಹೊಸ ಯೋಜನೆಗಳನ್ನು ಒಳಗೊಂಡಿದ್ದು, ಸಮುದಾಯದ ವ್ಯಕ್ತಿಗಳು ಮಾಡುತ್ತಿರುವ ವಿವಿಧ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಪರಸ್ಪರ ತಿಳುವಳಿಕೆ ಮೂಡಿಸುವುದು ಇದರ ಮುಖ್ಯ ಉದ್ದೇಶ. ಮದುವೆಯಾಗಲಿರುವ ಸಮುದಾಯದ ಯುವಕ ಯುವತಿಯರಿಗಾಗಿ ವಿಶೇಷ ಮಾಹಿತಿ ಕೇಂದ್ರವನ್ನು ತೆರೆಯಲಾಗುವುದು. ಆಸಕ್ತ ಪೋಷಕರು ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ಮಹಾಸಭಾದಿಂದ ಮುಂದಿನ ಮಾರ್ಗದರ್ಶನ ಪಡೆಯಬಹುದು. ಜೊತೆಗೆ ಎಕ್ಸ್ಪೋಗೆ ಭೇಟಿ ನೀಡುವ ಎಲ್ಲ ವರ್ಗದ ಸಾರ್ವಜನಿಕರಿಗಾಗಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಎಲ್ಲಾ ಪದಾಧಿಕಾರಿಗಳು, ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದ್ದಾರೆ. ಬಿಸಿನೆಸ್ ಎಕ್ಸ್ಪೋ ಅಂತಿದ್ದಂಗೆ ನಮ್ಮ ಸಮುದಾಯದಂಥ ಯಾವುದೇ ವ್ಯವಹಾರ ಮಾಡುತ್ತಿರುವಂಥ ಎಲ್ಲ ವ್ಯಕ್ತಿಗಳನ್ನು ಒಂದೆಡೆ ಸೇರಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಹಾಗಂದ ಮಾತ್ರಕ್ಕೆ ನಮ್ಮ ಸಮುದಾಯಕ್ಕೆ ಆ ವ್ಯವಹಾರ ಮಾಡಬೇಕು ಅಂತನ್ನ ಇದೇನಿಲ್ಲ. ಆದರೆ ನಮ್ಮ ಸಮುದಾಯದಲ್ಲಿ ಯಾವ ವ್ಯಕ್ತಿಗಳು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಿಳುವಳಿಕೆ ಎಲ್ಲರಲ್ಲೂ ಬರಲಿ ಅನ್ನೋ ಒಂದು ಸದುದ್ದೇಶದಿಂದ ಮಾಡಿದ್ದೀವಿ. ಅದೊಂದೇ ಅಲ್ಲ, ಆ ಸದುದ್ದೇಶದ ಜೊತೆಗೆ ಇನ್ನು ಹಲವಾರು ಉದ್ದೇಶಗಳಿವೆ. ಅದು ಎಲ್ಲ ಸಮುದಾಯದವ್ರಿಗೆ
ಸಲ್ಲೋ ಅಂತ ಇದು. ಒಂದು ಡೆಂಟಲ್ ಚೆಕಪ್ ಕ್ಯಾಂಪ್ ಸಹ ಮಾಡ್ತಾ ಇದ್ದೀವಿ ಅದ್ರ ಜೊತೆ. ಹಾಗಾಗಿ ಇದರಲ್ಲಿ ಬರುವ ಈ ವೇಳೆ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರಾದ ಬಿಪಿ ಐಸಾಮೇಗೌಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಿಕಾರ್ಜುನಪುರದಲ್ಲಿ ಓವರ್ಹೆಡ್ ನೀರಿನ ಟ್ಯಾಂಕ್ ನಿರ್ಮಾಣ ವಿಚಾರವಾಗಿ ಸ್ಥಳೀಯ ಕುಟುಂಬ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಡುವೆ ತೀವ್ರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ತಮ್ಮ ಪಾರಂಪರಿಕ ಜಾಗದಲ್ಲಿ ಯಾವುದೇ ಪೂರ್ವ ಸೂಚನೆ ನೀಡದೆ ಅಧಿಕಾರಿಗಳು ಬಲವಂತವಾಗಿ ಕಾಮಗಾರಿ ಆರಂಭಿಸಲು ಮುಂದಾಗಿದ್ದಾರೆಂದು ಕುಟುಂಬದವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ವೇಳೆ ಮಾಲೇಶಪ್ಪ ಅವರ ಪುತ್ರ ವಿಜಯ್ ಕುಮಾರ್ ಮಾತನಾಡಿ, ನಾವು ನಮ್ಮ ಪೂರ್ವಿಕರ ಕಾಲದಿಂದಲೂ ಈ ಸ್ಥಳದಲ್ಲಿಯೇ ವಾಸಿಸುತ್ತಿದ್ದೇವೆ. ಮನೆ ನಿರ್ಮಾಣ ಸೇರಿದಂತೆ ಕಂದಾಯ ಮತ್ತು ತೆರಿಗೆಗಳನ್ನು ಗ್ರಾಮ ಪಂಚಾಯಿತಿಯಲ್ಲೇ ಕಟ್ಟಿಕೊಂಡು ಬಂದಿದ್ದೇವೆ. ಆದರೆ ಈಗ ಏಕಾಏಕಿ ಈ ಜಾಗ ಗ್ರಾಮ ಠಾಣಾ ಎಂದು ಹೇಳಿ ನಮ್ಮ ಮೇಲೆಯೇ ದೌರ್ಜನ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದು, ಪಿಡಿಒ, ಬಿಲ್ ಕಲೆಕ್ಟರ್, ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸರೊಂದಿಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಜೆಸಿಬಿ ಯಂತ್ರದ ಮೂಲಕ ಓವರ್ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಗುಂಡಿ ತೋಡಲು ಮುಂದಾಗಿದ್ದಾರೆ. ಯಾವುದೇ ನೋಟಿಸ್ ಅಥವಾ ಅನುಮತಿ ದಾಖಲೆ ತೋರಿಸದೆ ಕಾಮಗಾರಿ ಆರಂಭಿಸಲಾಗಿದೆ ಎಂದು ದೂರಿದ್ದಾರೆ. ನನ್ನ ತಂದೆಗೆ ಸ್ಪೈನಲ್ ಕಾರ್ಡ್ ಶಸ್ತ್ರಚಿಕಿತ್ಸೆಯಾಗಿದೆ ಎಂದು ತಿಳಿಸಿದರೂ ಯಾರೂ ಗಮನ ನೀಡಲಿಲ್ಲ. ತಂದೆ ತಾಯಿ ಮೇಲೆ ತಳ್ಳಾಟ, ಎಳೆದಾಟ ನಡೆಸಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಿದ್ದಾರೆ. ಮಹಿಳಾ ಪೊಲೀಸರು ನಮ್ಮನ್ನು ಎಳೆದಾಡಿದ್ದಾರೆ. ರಕ್ಷಣೆ ನೀಡಬೇಕಾದ ಪೊಲೀಸ್ ಇಲಾಖೆ ದೌರ್ಜನ್ಯ ನಡೆಸಿರುವುದು ನೋವು ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಗರೆ ಅವರು ಗ್ರಾಮ ನಾವು ಯಲಹಂಕ ನಮಗೆ ಗ್ರಾಮ ಪಂಚಾಯಿತಿ ಬರುತ್ತೆ. ನಮ್ಮ ಮನೆ ಇರೋದು ಇಲ್ಲೇ ಇದರಲ್ಲೇ ಮಲ್ಲಿಕಾರ್ಜುನಪುರದಲ್ಲಿ. ನಿನ್ನೆ ಏನು ಮಾಡಿದ್ದಾರೆ, ಯಲಹಂಕದ PDO, ಬಿಲ್ ಕಲೆಕ್ಟ್ರು ಎಲ್ಲರೂ ಬಂದುಬಿಟ್ಟು ಇಲ್ಲಿ ನಮ್ಮ ಜಾಗಕ್ಕೆ ಓವರ್ ಹೆಡ್ ಟ್ಯಾಂಕ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಯಾವುದೂ ಇಲ್ಲ, ಏನೋ ನಮಗೊಂದು ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಿನ್ನೆ ಬಂದು ಏಕಾಏಕಿ ಪೊಲೀಸವ್ರು ಕರ್ಕೊಂಬಿಟ್ಟು ಅವ್ರನ್ನ ಪ್ರೊಡಕ್ಷನ್ ತಗೊಂಡು ನಮ್ಮ ಅಪ್ಪ ಅಮ್ಮನ್ನೆಲ್ಲ ತಳ್ಳಾಡಿ ಹೊಡೆದಾಡಿ ಅವ್ರು ಮಾಡಿಬಿಟ್ಟು ನಮಗೆ ಈಗ ಗುಂಡಿ ತೆಗೆದು ಹೋಗಿದ್ದಾರೆ. ಇದು ನಾವು ನಮ್ಮ ಜಾಗಕ್ಕೆ ಇವರು ಕಟ್ಟೋದಕ್ಕೆ ನಾವು ಬಿಡಲ್ಲ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದ್ರೂ ನಮ್ಮ ಕಟ್ಟೋ ಜಾಗ ಬಿಡಲ್ಲ. ಬೇಕಾದಷ್ಟು ಜಾಗ ಇದೆ ಸರ್, ಖಾಲಿ ಜಾಗ ಬೇಕಾದಷ್ಟು ಇದೆ. ಬಂದುಬಿಟ್ಟು ಇಲ್ಲಿ ನಿನ್ನೆ ಏಕಾಏಕಿ ಬಂದುಬಿಟ್ಟು ನಮ್ಮ ತಂದೆ ಮೇಲೆ ನಮ್ಮ ತಾಯಿ ಮೇಲೆ ಎಲ್ಲ ಎಳೆದಾಡಿ ಅವ್ರಿಗೆಲ್ಲ ಹಿಂಸೆ ಕೊಟ್ಬಿಟ್ಟು ನಮ್ಮ ತಂದೆಗೆ ಆಪ್ರೇಷನ್ ಆಗಿದೆ. ಅವರು ಹೇಳಿದ್ರು ಕೂಡ ಅವ್ರನ್ನ ಇದು ಮಾಡ್ದಲೇ ಕೇರ್ಲೆಸ್ ಮಾಡಿಬಿಟ್ಟು ನಮ್ಮ ಜಾಗಕ್ಕೆ ನಿನ್ನೆ ಬಂದುಬಿಟ್ಟು ಇಲ್ಲಿ ಗುಂಡಿ ತೆಗೆದೋಗಿದ್ದಾರೆ. ಈ ಜಾಗ ಸೂಕ್ತನೇ ಅಲ್ಲ ಸರ್. ಇದು ಸುತ್ತನೂ ಮನೆ ಇದೆ, ಸುತ್ತ ಮನೆ ಇದೆ. ಯಾರು ಪರ್ಮಿಷನ್ ಕೊಟ್ಟರು ಏನು ಅಂತ ನಾವು ಕೇಳಿದ್ದಕ್ಕೆ ನಿಮ್ದು ಏನಿದೆ ಅಂತ ತಗೊಂಬನ್ನಿ. ನಾವು ಸುಮಾರು 100-150 ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ಹಿಡಿದು ನಾವು ಇದುವರೆಗೂ ಇರೋದು 100-150 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ನಂತರ ವಿಜಯ್ ಕುಮಾರ್ ಅವರ ತಂದೆ ಎಂಬಿ ಮಾಲೇಶಪ್ಪ ಮಾತನಾಡಿ, ಸುಮಾರು 100 ವರ್ಷಗಳಿಂದ ನಮ್ಮ ಕುಟುಂಬ ಈ ಜಾಗದಲ್ಲಿಯೇ ವಾಸಿಸುತ್ತಿದೆ. ನಾನು ಕಳೆದ 76ರಿಂದ 77 ವರ್ಷಗಳಿಂದ ಯಲಹಂಕ ಗ್ರಾಮ ಪಂಚಾಯಿತಿಯಲ್ಲಿ ಕಂದಾಯ ಕಟ್ಟಿಕೊಂಡು ಬಂದಿದ್ದೇನೆ. ಈಗ ಅಧಿಕಾರಿಗಳು ಬಂದು ಇದು ಸರ್ಕಾರಿ ಜಾಗ ಎಂದು ಹೇಳುತ್ತಿದ್ದಾರೆ. ಜೆಸಿಬಿ ಮೂಲಕ ಗುಂಡಿ ತೋಡಲು ಮುಂದಾದಾಗ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ನಮ್ಮನ್ನು ಸ್ಥಳದಿಂದ ಬಲವಂತವಾಗಿ ತೆರವುಗೊಳಿಸಿದ್ರು. ನನಗೆ ಸ್ಪೈನಲ್ ಕಾರ್ಡ್ ಶಸ್ತ್ರಚಿಕಿತ್ಸೆಯಾಗಿದ್ದು ಆರೋಗ್ಯ ಸಮಸ್ಯೆ ಇದ್ರೂ ಯಾರೂ ಪರಿಗಣಿಸಲಿಲ್ಲ ಎಂದು ಅವರು ಆರೋಪಿಸಿದರು. ನನ್ನ ಹೆಸರು ಎಂಬಿ ಮಲ್ಲೇಶಪ್ಪ ಅಂತ. ಬಂದು ಇಲ್ಲೆಲ್ಲ ಕಟ್ಟಬೇಡಿ ಹಾಗೆ ಅಂದರು. ನೀನೇನು ಕಟ್ಟೋದು, ಈ ಜಾಗ ನಿಂದಲ್ಲ, ಸರ್ಕಾರದ್ದು. ಸರ್ಕಾರದ ಜಾಗ ಆದಮೇಲೆ 100 ನಮ್ಮ ಅಪ್ಪನ ಕಾಲದಿಂದ ನನಗೆ ಪಾಲ್ಪರಿಕದ ಪ್ರಕಾರ ಬಂದು ನನಗೆ 76-77 ವರ್ಷದಿಂದ ನಾವು ಕಂದಾಯ ಕಟ್ಟಿ ಬಂದೆ ಅಂದರೆ ಕಂದಾಯ ಅಲ್ಲ, ನಿಂದಲ್ಲ, ಸರ್ಕಾರಿ ಜಾಗ. ಇದು ಗೋಮಾಳ ಆದರೆ ನಾವು ಬೇಕಾದಷ್ಟು ನಿಮ್ಗೆ ಅರ್ಜಿ ಸಿಕ್ಕಾಬಟ್ಟೆ ಬೇಕಾದಷ್ಟು 116 ವರ್ಷದಿಂದ ಕೊಟ್ಟಲ್ಲ. ನೀವು ಯಾಕ್ರಿ ಗ್ರಾಮ ಠಾಣಾ ಅಂತ ಮಾಡಲಿಲ್ಲ? ಸರ್ಕಾರಿ ಗೋಮಾಳ ಅಂತ ಐತೆ, ನೀವು ಅಧಿಕಾರಿಗಳೇ ಮಾಡಲಿಲ್ವಲ್ಲ. ಅದರಿಂದ ಏನಂತೀರಿ, ನಾವು ನಮ್ಮ ಅಪ್ಪನ ಕಾಲದಿಂದ ಇರೋದು, ನಾವು ಬಿಡೋದಿಲ್ಲ. ಬಿಡೋದ್ರ ಕಣ ನೀನು ಜಾಗ ಇದೀನಲ್ಲ, ನಾನು 106 ವರ್ಷ ನೋಡಿ ರೆಕಾರ್ಡ್ ಎಲ್ಲ ಅಪ್ ಟು ಡೇಟ್ ಐತೆ ಅಂತಂದರೆ ಅವೆಲ್ಲ ನನಗೆ ಗೊತ್ತಿಲ್ಲ. ನಿಂದೆ ಆದರೂ ಕೂಡ ನೀನು ವಾಸ ಇರೋದಕ್ಕೆ ಇಲ್ಲಿ ಉಪಯೋಗಿಸ್ಕೊಂಡು ರೆವಿನ್ಯೂ ಇನ್ಸ್ಪೆಕ್ಟ್ರು PDOನೂ ಆ ಥರ ನೀವು ಬಾಡಿಗೆ ಇದ್ದೀರಿ. ನೀವು ಬಾಡಿಗೆ ದುಡ್ಡು ಕಟ್ಟಿದ್ಯಾ, ನೀನು ಕಂದಾಯ ಕಟ್ಟಿಲ್ಲ. ನಿಂದು ಅನ್ನೋದೇನು, ಇದು ಸರ್ಕಾರಿ ಜಾಗ ನಮ್ಮದು, ನಾವು ಬಿಡೋದಲ್ಲ, ಕಟ್ತೀವಿ. ಇಲ್ಲ ಸರ್ ನಾವು ಬಿಡೋಕ್ಕಿಲ್ಲ ಅಂದರೂ ಕೂಡ ಬಲವಂತಾಗಿ ನಾನು ಅಲ್ಲಿ ಗುಂಡಿಗೆ ಹೋಗೋದನ್ನು JCB ಹಾಕೇ ಬಿಡು ಅಂದರೂ ಕೂಡ 2 ಜನ PC ನನ್ನ ಮುಟ್ಟ ಕೊಡೋದು ಹುಷಾರು. ಮಾಲೇಶಪ್ಪ ಅವರ ಪತ್ನಿ ಸರಜಮ್ಮ ಮಾತನಾಡಿ, ನನ್ನ ಯಜಮಾನರು ತಹಶೀಲ್ದಾರರಿಗೆ ಮನವಿ ನೀಡಲು ಹೋಗಿದ್ದ ಸಮಯದಲ್ಲಿ ಅಧಿಕಾರಿಗಳು ಪೊಲೀಸರೊಂದಿಗೆ ಬಂದು ಓವರ್ ಹೆಡ್ ತಳಪಾಯ ಕೆಲಸ ಕಾಮಗಾರಿ ಆರಂಭಿಸಲು ಜೆಸಿಬಿಯೊಂದಿಗೆ ಬಂದಾಗ ನಾನು ವಿರೋಧ ವ್ಯಕ್ತಪಡಿಸಿದಾಗ ಮಹಿಳಾ ಪೊಲೀಸರು ಮತ್ತು PDO ದೀಪಾ ಅವರು ನನ್ನನ್ನು ಎಳೆದಾಡಿದ್ರು ಎಂದು ಆರೋಪಿಸಿದ್ದು, ನಾನು ಜಾಗ ಬಿಡುವುದಿಲ್ಲ ಎಂದು ಅಡ್ಡವಾಗಿ ನಿಂತರೂ ಬಲವಂತವಾಗಿ ದೂರಕ್ಕೆ ಕರೆದೊಯ್ದ್ರು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪೊಲೀಸರ ಮಧ್ಯೆ ನಿಲ್ಲಿಸಿದ್ರು.
ಓವರ್ ಹೆಡ್ ಟ್ಯಾಂಕ್ ಕೆಳಗೆ ದನ ಕಟ್ಟಬಹುದೆಂದು ಅಧಿಕಾರಿಗಳು ಸಮಾಧಾನಪಡಿಸಲು ಯತ್ನಿಸಿದರು. ಆದರೆ ಮನೆ ಮಧ್ಯೆ ಟ್ಯಾಂಕ್ ನಿರ್ಮಿಸಿದರೆ ಮುಂದೆ ಅನಾಹುತವಾದರೆ ಯಾರು ಹೊಣೆ? ಯಾವುದೇ ಕಾರಣಕ್ಕೂ ನಮ್ಮ ಜಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದ್ದೇನೆಂದು ತಿಳಿಸಿದರಲ್ಲದೆ ಜಿಲ್ಲಾಧಿಕಾರಿ, ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು. ಇಲ್ಲದಿದ್ದರೆ ನಮಗೆ ತೊಂದರೆ ನೀಡಿದವರ ಹೆಸರು ಬರೆದಿಟ್ಟು ಪ್ರಾಣ ಬಿಡುತ್ತೇವೆಂದು ಎಚ್ಚರಿಕೆ ನೀಡಿದರು. ಅಡ್ಗೈ ಹಾಕ್ಕೊಂಡು ನಿಂತ್ಕೊಂಡೆ ಸರ್. ಬರಮ್ಮ ಅಂತ ಹೇಳಿ ಲೇಡೀಸ್ ಪೊಲೀಸ್ ಬಿಟ್ಟು ಎಳ್ಸಿರು ಸರ್. ಪಿ ಡಿ ಒನು ಆ ಅಮ್ಮನ ಹೇಳಿದ್ರು, ಇಲ್ಲ ನಾನು ಬಿಡಲ್ಲ ಅಂತ ಹೇಳಿ ನಾನು ಅಡ್ಡಡ್ಡ ಮನಿಕೊಂಡು ಉಳ್ಳಾಡಿದೆ ಸರ್. ಅಲ್ಲಿ ಹಂಗಾದ್ರೂ ಬರಮ್ಮ ಇಲ್ಲಿ ನಿಂತ ದರನ ಎಳ್ಕೊಂಡೋಗಿ ಆ ಕಡೆಗೆ ನಿಲ್ಲಿಸಿ, ಏನಮ್ಮ ನಿಂದು ದರುಡಿ ಅಂತ ಹೇಳಿ ನನ್ನನ್ನು ಬಾಯಿ ಬಂದಂಗೆಲ್ಲ ಅಂದ್ಕೊಂಡು ಹಿಂದಕ್ಕೆ ನೂಕಿರು ಸರ್. ಎಷ್ಟೇ ಅಂದರು ಸರ್, ನಾನು ಎಷ್ಟು ಹೇಳ್ತೆ, ನಮ್ಮ ಕಂದಾಯ ಇಲ್ಲಿ ಎಲ್ಲ ಐತೆ, ನಮ್ಮ ಮಗನ ಕರೆಸ್ತೀನಿ, ನಮ್ಮ ಯಜಮಾನ್ರು ಬರೋವರೆಗೂ ನಿಲ್ಲಿ ಸರ್, ನೀವು ಕೆಲಸ ಮಾಡಬೇಡ್ರಿ. ಏನಮ್ಮ ನಿಂದು, ಎಲ್ಲೀತೆ ನಿಂದು ಏನಮ್ಮ ನಿಂದು ಏನೀತೆ ಅಂತ ನೀನು ಇಷ್ಟೊಂದು ಜೋರು ಮಾಡ್ತಾಯಿದ್ದೀಯಾ? ನಿಂತ್ಕೊಳ್ಳಮ್ಮ ಹಿಂದಕ್ಕೆ ಅಂತವ ನೂಕಿ ಸರ್. ನಾನು 12:30 ತನಕ ಎಷ್ಟೇ ಗಲಾಟೆ ಮಾಡಿರು ನನ್ನನ್ನು ಇಲ್ಲಿ ಬಿಟ್ಕೊಂಡಂಗೆ ಪೊಲೀಸ್ನವ್ರು ನಿಲ್ಲಿಸಿ ನನ್ನ ಇದು ಮಾಡಿರು ಸರ್. ಇದೇ ಟೈಮ್ ಹೋಗಿದ್ದು 2 ಗಂಟೆ ತನಕ ಕೆಲಸ ಮುಗಿಸ್ಕೊಂಡು ಹೋಗಿದ್ದು ಸರ್. 11 ಗಂಟೆಗೆ ಬಂದರು, 10:30 11 ಗಂಟೆಗೆ ಬಂದರು. 2 ಗಂಟೆ ತನಕ ನಾವು ಕೆಲಸ ಮಾಡಿರು ಸರ್. ನಾನು ಇಷ್ಟೇ ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೀಣಾ, ಸವಿತಾ, ಮಂಜಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ವಿಯೆಟ್ನಾಂನಲ್ಲಿ ಜರುಗಲಿರುವ ಪ್ರತಿಷ್ಠಿತ ಇಂಡೋ ವಿಯೆಟ್ನಾಂ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮ್ಮೇಳನ 2026ರಲ್ಲಿ ಭಾಗವಹಿಸಲು ಹಾಸನ ಜಿಲ್ಲೆಯ 5 ಗಣ್ಯರು ಆಯ್ಕೆಯಾಗಿದ್ದಾರೆ. ಈ ಜಾಗತಿಕ ವೇದಿಕೆಯಲ್ಲಿ ಇವರಿಗೆ ಸೈಂಟಿಫಿಕ್ ಸಮಿಟ್ ಫೆಲೋಶಿಪ್ 2026 ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ರವಿ ನಾಕಲ್ಗೂಡು ಅವರು ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಮೇ 17ರಿಂದ 22ರವರೆಗೆ ವಿಯೆಟ್ನಾಂನಲ್ಲಿ ಈ ಬೃಹತ್ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು, ಶಿಕ್ಷಣ, ಸಮಾಜ ಸೇವೆ ಹಾಗೂ ವೈಜ್ಞಾನಿಕ ಸಂಶೋಧನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನಾಡಿನ ಗಣ್ಯರನ್ನು ಗುರುತಿಸಿ ಈ ಅಂತಾರಾಷ್ಟ್ರೀಯ ಫೆಲೋಶಿಪ್ ನೀಡಲಾಗುತ್ತಿದೆ. ಈ ಸಮ್ಮೇಳನಕ್ಕೆ ನಮ್ಮ ಜಿಲ್ಲೆಯ 5 ಸಾಧಕರು ಭಾಗವಹಿಸಿ ಗೌರವ ಸ್ವೀಕರಿಸುತ್ತಿರುವುದು ಹಾಸನ ಜಿಲ್ಲೆಗೆ ಸಂದ ದೊಡ್ಡ ಹೆಮ್ಮೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೆಳಗಾವಿನಲ್ಲಿ ವೈಜ್ಞಾನಿಕ ಪರಿಷತ್ನ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ನಮ್ಮ ಜಿಲ್ಲೆಯಿಂದ ಇಂಡೋ ವಿಯೆಟ್ನಾಂ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮ್ಮೇಳನ 2026ಕ್ಕೆ ಹಾಸನ ಜಿಲ್ಲೆಯಿಂದ 5ರನ್ನು ಆಯ್ಕೆ ಮಾಡಿ ನಾವು ಈಗಾಗಲೇ ಕಳಿಸ್ತಾ ಇದ್ದೇವೆ. ಈ ಸಂಬಂಧ 17/5/2026ರಿಂದ 22/5/2026ರವರೆಗೆ ಇಂಡೋ ವಿಯೆಟ್ನಾಂ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮ್ಮೇಳನವನ್ನು ವಿಯೆಟ್ನಾಂ ದೇಶದಲ್ಲಿ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಹಾಗಾಗಿ ಹಾಸನ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತಿ ಇರತಕ್ಕಂಥವ್ರು ಮತ್ತು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡುವಂಥ 5ರನ್ನು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಪ್ರಮುಖರಾದ ಧನಲಕ್ಷ್ಮಿ, ಮಮತಾ ಪಾಟೀಲ್, ಪರಮೇಶ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಮೇ 17ರಂದು ಹಾಸನದ ಶ್ರೀ ಗುರುಸಿದ್ದರಾಮೇಶ್ವರ ಸ್ವಾಮಿಯ ಭಕ್ತರೆಲ್ಲರೂ ಸೇರಿ ಸ್ವಾಮಿಯವರ ಉತ್ಸವವನ್ನು ಅದ್ದೂರಿಯಾಗಿ ನಗರದಲ್ಲಿ ಮೆರವಣಿಗೆ ಮೂಲಕ ಆಚರಿಸಲು ಸಿದ್ಧತೆ ನಡೆಸಲಾಗಿದೆ ಎಂದು ಕಟ್ಟಾಯ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 17 ಭಾನುವಾರದಂದು ಹಾಸನಾಂಬ ದೇವಿಯ ಆವರಣದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಮಹಾರುದ್ರಾಭಿಷೇಕ, ಶಿವೋಷ್ಟೋತ್ತರ, ಬಿಲ್ವಾರ್ಚನೆ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಗುವುದು. ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗುವುದು. ನಂತರ ಸಂಜೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಆರಂಭಗೊಳ್ಳಲಿದೆ. ಈ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಾದ ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ, ಬಸ್ ಸ್ಟ್ಯಾಂಡ್ ರಸ್ತೆ, ಹೇಮಾವತಿ ಸ್ಟ್ಯಾಚ್ಯೂ ಮುಂಭಾಗ, ಮಹಾವೀರ ಸರ್ಕಲ್, ದೇವಿಗೆರೆ ಸರ್ಕಲ್ ಮಾರ್ಗವಾಗಿ ಸಂಚರಿಸಿ ಮತ್ತೆ ದೇವಸ್ಥಾನವನ್ನು ತಲುಪಲಿದೆ. ಮೆರವಣಿಗೆಯ ವೇಳೆ ಪೂಜಾ, ಕುಣಿತ, ವೀರಗಾಸೆ, ನಂದಿಧ್ವಜ, ಗುಂಡಿನ ಪ್ರದರ್ಶನ ಹಾಗೂ ಸ್ವಾಮಿಯವರ ಅದ್ದೂರಿ ಅಟಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ವಿನಯ್ ಅವರು, ದಯಾನಂದ್ ಅವರು ಮತ್ತು ರೇವಣ್ಣವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಪ್ರತಿ ವರ್ಷವೂ ಅರಸೀಕೆರೆ ತಾಲೂಕು ದೊಡ್ಡೇನಹಳ್ಳಿ ಸುಕ್ಷೇತ್ರದಲ್ಲಿ ಇರುವಂಥ ಶ್ರೀ ಗುರು ಸಿದ್ದರಾಮೇಶ್ವರ ದೇವರನ್ನು ಹಾಸನದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಸಾರಿ ಪ್ರಪ್ರಥಮವಾಗಿ
ವಿಶೇಷವಾಗಿ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಎಲ್ಲ ಭಕ್ತರುಗಳು ಹಾಸನದ ಗುರು ಸಿದ್ದರಾಮೇಶ್ವರ ದೇವರ ಭಕ್ತರೆಲ್ಲರೂ ಸೇರಿ ಈ ಸರಿ ಅದ್ಧೂರಿಯಾಗಿ ನಗರದಲ್ಲಿ ಒಂದು ಮೆರವಣಿಗೆಯನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿಯಾಗಿ ಗುರು ಸಿದ್ದರೇಶ್ವರ ಸ್ವಾಮಿಯ ಉತ್ಸವವನ್ನು 17/5/2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸ್ವಾಮಿಯವರು ಹಾಸನಕ್ಕೆ ಆಗಮಿಸುತ್ತೆ. ದೇವರು ಹಾಸನಾಂಬ ದೇವಿಯ ಆವರಣದಲ್ಲಿರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ 1 ಗಂಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಮಾತನಾಡಿ, ಇಂದು ಯೂತ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳ ಸಹಕಾರದೊಂದಿಗೆ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸಲಾಗುತ್ತಿದ್ದು, ಇಲ್ಲಿ ನಡೆದಿರುವಂತಹ ಎಲ್ಲಾ ಒಳರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ. ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ಜೊತೆಗೆ ಆದಷ್ಟು ಬೇಗ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲಿ ಎಂದು ತಿಳಿಸಿದ್ದಾರೆ. ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚನ್ನರಾಯಪಟ್ಟಣ ತಾಲೂಕು ಹಣ್ಣು ಹಂಪಲನ್ನು ಹಂಚಲಾಗುತ್ತಿದೆ. ಇವತ್ತು ಆ ದೇವರು ಡಿ ಕೆ ಶಿವಕುಮಾರ್ ಅವರಿಗೆ 100 ವರ್ಷ ಆಯಸ್ಸು ಕೊಟ್ಟು ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊತಾ ನನ್ನ ಮಾತನಾಡ್ತೇವೆ. ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ಇವತ್ತೇನು ನಮ್ಮ ನಾಯಕರಾದಂಥ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿ ಹಾಗೂ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾದಂಥ ಶಶಾಂಕ್ ಗೋಪಾಲಸ್ವಾಮಿ ಒಂದು ನೇತೃತ್ವದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬದ ಒಂದು ಅಂಗವಾಗಿ ಇವತ್ತು ಏನು ಒಂದು ಹಣ್ಣು ಹಂಪಲು ಇರ್ಬೋದು ಮತ್ತು ಹಾಲು ಇರ್ಬೋದು ಅವರ ಹುಟ್ಟುಹಬ್ಬದವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾವು ರೋಗಿಗಳಿಗೆ ತರಿಸ್ತಾ ಇದ್ದೇವೆ. ಆ ಭಗವಂತ ಅವರಿಗೆ 106 ವರ್ಷ ಆಯಿತು ಮತ್ತು ಹೆಚ್ಚಿನ ಒಂದು ಹುದ್ದೆ ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಬೋದು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಮಹೇಶ್, ತಾಲೂಕು ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾದ ಬಾಲು, ಮೋಹನ್ ಕಲ್ಕೆರೆ, ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್, ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಸರ್ಕಾರದ ಹಿಜಾಬ್ ಪರವಾದ ನೂತನ ಆದೇಶದ ವಿರುದ್ಧ ಕಲಬುರಗಿಯಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು, ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಇದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಶಾಲಾ ಕಾಲೇಜುಗಳಲ್ಲಿ ಧರ್ಮದ ಆಧಾರದ ಮೇಲೆ ವಿನಾಯಿತಿ ನೀಡಬಾರದು, ಶೈಕ್ಷಣಿಕ ಶಿಸ್ತಿಗಾಗಿ ಕಟ್ಟುನಿಟ್ಟಾದ ಏಕರೂಪ ವಸ್ತ್ರ ಸಂಹಿತೆ ಜಾರಿಗೆ ತರಬೇಕು, ಸರ್ಕಾರವು ತನ್ನ ಹಿಜಾಬ್ ಪರವಾದ ಆದೇಶವನ್ನು ಕೂಡಲೇ ವಾಪಸ್ ಪಡೆಯಬೇಕು, ಒಂದು ವೇಳೆ ಹಿಜಾಬ್ಗೆ ಅವಕಾಶ ನೀಡಿದ್ದೇ ಆದಲ್ಲಿ ಪ್ರತಿಯಾಗಿ ಹಿಂದೂ ವಿದ್ಯಾರ್ಥಿಗಳಿಗೂ ಶಾಲಾ ಆವರಣದಲ್ಲಿ ಕೇಸರಿ ಶಾಲು ಧರಿಸಲು ಅಧಿಕೃತ ಅನುಮತಿ ನೀಡಬೇಕೆಂದು ಸಂಘಟನೆ ಎಚ್ಚರಿಕೆ ನೀಡಿದೆ. ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ಸಮುದಾಯವಾಗಿರುವ ಕೋಲಿ ಕಬ್ಬಲಿಗ ಸಮಾಜದ ನಿಷ್ಠಾವಂತ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷವು ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕೋಲಿ ಸಂಘರ್ಷ ಸಮಿತಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಸುಭಾಷ್ ಜಮಾದಾರ್ ಒತ್ತಾಯಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಮಾಜದ ಹಿರಿಯ ಮುಖಂಡರ ಪರವಾಗಿ ಧ್ವನಿ ಎತ್ತಿದ್ದು, ಹಿರಿಯ ಮುಖಂಡರಾದ ಶರಣಪ್ಪ ಮಾನಿಗರ್, ಭೀಮಣ್ಣ ಸಾಲಿ, ರಾಜಗೋಪಾಲ ರೆಡ್ಡಿ ಹಾಗೂ ಹುಲಿಗೆಪ್ಪ ಕನಕಗೇರಿ ಅವರುಗಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಾಂಗ್ರೆಸ್ ಪಕ್ಷವು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನೇಮಿಸಬೇಕು ಎಂದು ಜಮಾದಾರ್ ಆಗ್ರಹಿಸಿದರು. ಈ ಮುಖಂಡರು ಬೇರೆ ಬೇರೆ ಪಕ್ಷಗಳಿಂದ ಬಂದವರಾಗಿದ್ದರೂ ಸಹ ಕಳೆದ ಹಲವಾರು ವರ್ಷಗಳಿಂದ ಕೋಲಿ ಸಮಾಜದ ಏಳಿಗೆಗಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ನಿಷ್ಠಾವಂತರಾಗಿ ಶ್ರಮಿಸುತ್ತಿದ್ದಾರೆ. ಅವರ ಈ ಸೇವೆಯನ್ನು ಗುರುತಿಸಿ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಮನವಿ ಮಾಡಿದರು. ಮತ್ತು ಕಾನೂನು ಸಲಹೆಗಾರರಾದಂಥ ಗಣಪತರವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶವೇನಂತಂದರೆ, ನಮ್ಮ MLC ಆಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಸಾಹೇಬರ ಅವಧಿ ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ತಾ ಇದೆ. ಅದಕ್ಕಾಗಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ, ನಿರಂತರವಾಗಿ ಎಲೆಮರೆ ಕಾಯಿಗಳಾಗಿ ದುಡಿತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೋಲಿ ಕಬ್ಬಲಿಗ ಸಮಾಜದಲ್ಲಿ ನಿರಂತರವಾಗಿ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗೆ MLC
ಈ ಸಂದರ್ಭದಲ್ಲಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಹಾಗೂ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಯಶವಂತ್ ಕುಮಾರ್ ಅವರು ಅಸ್ಪೃಶ್ಯತೆ ನಡೆದಿರುವ ಬಗ್ಗೆ ದೂರು ಬಂದರೆ ತಕ್ಷಣ ನಮ್ಮ ಜೊತೆಗೆ ತಹಶೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಂದು ಸಮಸ್ಯೆ ಬಗೆಹರಿಸುತ್ತೇವೆ ಎಂದರು. ಪೊಲೀಸ್ ನೆರವು ತಗೊಂಡು ನಾವು ಅಲ್ಲಿ ದೇವಸ್ಥಾನದ ಪ್ರವೇಶನ ಮಾಡಿದ್ವಿ. ಆ ಭಾಗದ ಲೀಡರ್ಗಳು ಕೇಳ್ಕೊಂಡ್ರು. ಅವಾಗ ನಾವು ಮುಕ್ತವಾಗಿ ಅಲ್ಲಿ ಹೋಗಿ ಪ್ರವೇಶ ಇದೆ ಅಂತ ಬೋರ್ಡು ಹಾಕ್ಸಿದ್ದೀವಿ. ಜನ ಹೋಗ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಒಂದು ಇನ್ನೊಂದು ಹುಲಿಕೆರೆ ಗ್ರಾಮ ಅಂದ್ಬಿಟ್ಟು ಅಲ್ಲೂ ಕೂಡ ಸಮಸ್ಯೆ ಇತ್ತು. ಬಸವೇಶ್ವರ ದೇವಾಲಯದಿಂದ ಅಲ್ಲೂ ಬಂದು ಕಂಪ್ಲೇಂಟ್ ಕೊಟ್ಟರು. ನಾವು ತಾಲೂಕಾಡಳಿತ ಹೋಗಿ ದೇವಸ್ಥಾನ ಎಂಟ್ರಿ ಮಾಡಿದ್ವಿ. ಮತ್ತು ಇದು ಸರ್ಕಾರದ ಆದ್ಯತೆ ವಿಚಾರ ಆಗಿದೆ. ನೀವು ಯಾವುದೇ ಅಸ್ಪೃಶ್ಯತೆ ಆಚರಣೆಯನ್ನ ಸರ್ಕಾರ ನಾವು ಯಾವಾಗೂ ನಿಷೇಧ ಮಾಡಾಗಿದೆ ಮತ್ತು ಕಾನೂನು ಪ್ರಕಾರ ಶಿಕ್ಷಣ ಕೂಡ ಆಗಿದೆ. ಹಾಗಾಗಿ ನಿಮ್ದು ನಮಗೆ ದೂರ ಬರ್ದೇ ನಾವು ಕ್ರಮ ತಗೊಳ್ಳೋ ಕಷ್ಟ ಆಗುತ್ತೆ. ನೀವು ದೂರ ಕೊಡಿ, ಇಂಥ ಊರಲ್ಲಿ ಇಂಥದ್ದು ಪ್ರವೇಶ ಇಲ್ಲ, ನಾವು ಮುಂದೆ ಬರ್ತೀವಿ, ನಾವು ತಹಶೀಲ್ದಾರ್ ಹತ್ರ ತಗೊಳ್ತೀವಿ. ಸಭೆಯಲ್ಲಿ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್, ಟೌನ್ ಇನ್ಸ್ಪೆಕ್ಟರ್ ಜಯಾನಂದ್, ಹಲಗೂರು ಪಿಎಸ್ಐ ಲೋಕೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಉತ್ತಮ ಶಿಕ್ಷಣ ಪಡೆದು ದೇಶಕ್ಕೆ ಕೀರ್ತಿ ತರಲು ವಿದ್ಯಾರ್ಥಿಗಳು ಶ್ರಮಿಸಬೇಕಾಗಿದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಡಿಪಿ ಕಾರ್ಯಾಧ್ಯಕ್ಷ ರವೀಂದ್ರ ಕುಮಾರ್ ತಿಳಿಸಿದರು. ಮಾಲ್ವಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ. ಇದರ ಅಭಿವೃದ್ಧಿಗೆ ನೀವು ಮುಂದಾಗಬೇಕು. ಕಾಲೇಜು ದಾಖಲಾತಿಗೆ ನಿಮ್ಮ ಅಕ್ಕಪಕ್ಕ ವಿದ್ಯಾರ್ಥಿಗಳಿಗೆ ತಿಳಿಸಿ ದಾಖಲಾತಿ ಹೆಚ್ಚಿಸಲು ನೆರವಾಗಿ ಎಂದು ತಿಳಿಸಿದರು. ನಿಮ್ಮ ಅಭಿವೃದ್ಧಿ ರೀತಿಯನ್ನು ತೋರಿಸ್ತಾ ಇದ್ದೀರಿ. ಈ ಒಂದು ಚಟುವಟಿಕೆ ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸಿ. ಮತ್ತು ಈಗ ತಾನೇ ಪ್ರಾಥಮಿಕ ಭಾಷಣದಲ್ಲಿ ಅನಿಲ್ ಸರ್ ಹೇಳಿದ್ರು, ನೀವು ಯಾವ ರೀತಿ ಮುಂದಿನ ಜೀವನದಲ್ಲಿ ಯಾವ ರೀತಿ ನೀವು ತಿದ್ಕೊಂಡು ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ನೀವು ಒಳ್ಳೆ ವಿದ್ಯಾರ್ಥಿಗಳಾಗಿ ಇನ್ನೂ ಹೆಚ್ಚಿನ ಶಿಕ್ಷಣ ಪಡೆದು ಈ ದೇಶಕ್ಕೆ ಒಳ್ಳೆ ಗೌರವ ತಂದು ಕೊಡ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಹಾಗೂ ಈ ಒಂದು ಕಾಲೇಜಿಗೆ ತಮ್ಮ ಕೊಡುಗೆನೂ ಅಪಾರವಾಗಿ ಬೇಕಿರುತ್ತೆ. ಏನು ಅಂತಂದರೆ, ನಿಮ್ಮ ಊರಿನಲ್ಲಿ ಪಿ.ಸಿ ಆಗಿರ್ತಕ್ಕಂಥ ಮಕ್ಕಳಿರ್ತಾರೆ, ನಿಮ್ಮ ಅಣ್ಣ ತಮ್ಮದಿರೋ, ಅಕ್ಕ ತಂಗಿರೋ, ಅಥವಾ ನಿಮ್ಮೂರಿನಲ್ಲಿ ಪಿ.ಸಿ ಆಗಿರ್ತಕ್ಕಂಥ ಮಕ್ಕಳಿರ್ತಾರೆ. ಅವ್ರನ್ನೆಲ್ಲ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಲೇಜು ಸಿಡಿಪಿ ಕಾರ್ಯಾಧ್ಯಕ್ಷ ರವೀಂದ್ರ ಕುಮಾರ್, ಪ್ರಾಂಶುಪಾಲೆ ಯಶೋಧ, ಸಿಡಿಪಿ ಸದಸ್ಯ ಬಾಬ್ರು ವಾಹನ, ಉಪನ್ಯಾಸಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ಜನ್ಮದಿನದ ಅಂಗವಾಗಿ ರಕ್ತದಾನ ಹಾಗೂ ಆರೋಗ್ಯ ಶಿಬಿರ, ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ, ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜನಪರ ಸೇವೆ. ವೀರಶೈವ ಲಿಂಗಾಯತ ಉದ್ಯಮಿಗಳ ಸಬಲೀಕರಣಕ್ಕೆ ವೇದಿಕೆ, ಹಾಸನದಲ್ಲಿ ಮೇ 16ರಿಂದ 2 ದಿನಗಳ ಬಿಸಿನೆಸ್ ಎಕ್ಸ್ಪೋ, ನಟ ದೊಡ್ಡಣ್ಣ ಚಾಲನೆ. ಪಾರಂಪರಿಕ ಜಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ವಿರೋಧ, 106 ವರ್ಷಗಳ ವಾಸದ ಜಾಗ ಏಕಾಏಕಿ ಸರ್ಕಾರಿ ಸ್ವತ್ತು, ಪಿಡಿಒ ಹಾಗೂ ಪೊಲೀಸರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.